ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಜುಲೈ 2024 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಒನ್ ಲೈನರ್ಸ್ MCQs ಇಲ್ಲ, ಜಸ್ಟ್ ಆನ್ಸರ್ ಮತ್ತು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ 30ರ ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಅಂತ ಕೇಳಿದರೆ, ಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ಉಪೇಂದ್ರ ದ್ವಿವೇದಿ ಅಂತಕ್ಕಂಥವ್ರು. ಸೊ PM ಮೋದಿಯವರು ಇತ್ತೀಚೆಗೆ ಅವರ ಜೀವನವನ್ನು ಆಧರಿಸಿದ 3 ಪುಸ್ತಕಗಳನ್ನು ಬಿಡುಗಡೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ, ವೆಂಕಯ್ಯ ನಾಯ್ಡುರವರು. ಈ ಒಂದು PM ಮೋದಿಯವರ 3 ಜೀವನವನ್ನು ಆಧರಿಸಿದಂಥ 3 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ವೆಂಕಯ್ಯ ನಾಯ್ಡು. ಆ್ಯಂಡ್ ನೆಕ್ಸ್ಟ್, ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ ಇಲ್ಲಿ ಸುಜಾತ ಸೌನಿಕ್ ಅಂತಕ್ಕಂಥವ್ರು. ಆ್ಯಂಡ್ ಇತ್ತೀಚೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಂತರ T20 ಕ್ರಿಕೆಟ್ನಿಂದ ನಿವೃತ್ತರಾದ ಭಾರತೀಯ ಯಾರು? ರವೀಂದ್ರ ಜಡೇಜಾ. ಸೊ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ನಂತರ ರವೀಂದ್ರ ಜಡೇಜಾ, ಇವರು 3 ಜನಕ್ಕೂ ಸಹ ಈ ಒಂದು ನಿವೃತ್ತಿ ರಿಟೈರ್ಮೆಂಟ್ ಅಂತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್, T20 ವಿಶ್ವಕಪ್ 2024ರಲ್ಲಿ ಟೂರ್ನಮೆಂಟ್ ಆಟಗಾರನಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಜಸ್ಪ್ರೀತ್ ಬೂಮ್ರಾ. ನೆಕ್ಸ್ಟ್, ಗ್ಲೋಬಲ್ ಇಂಡಿಯಾ AI ಶೃಂಗಸಭೆ 2024 ಎಲ್ಲಿ ಆಯೋಜಿಸಲಾಗಿದೆ? ವೆರಿ ಇಂಪಾರ್ಟೆಂಟು. ಗ್ಲೋಬಲ್ ಇಂಡಿಯಾ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಶೃಂಗಸಭೆ 2024 ಎಲ್ಲಿ ಆಯೋಜಿಸಲಾಗುವುದು? ನವದೆಹಲಿಯಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಾಗಿದ್ದ ಮಿನಾಮಿ ತೋರಿಶಿಮಾ ದ್ವೀಪ ಯಾವ ದೇಶಕ್ಕೆ ಸೇರಿದೆ ಅಂತ ಕೇಳಿದರೆ, ಸೊ ಇದೊಂದು ದ್ವೀಪ ಬಂದು ಜಪಾನ್ಗೆ ಸೇರಿರ್ತಕ್ಕಂಥ ಒಂದು ದ್ವೀಪ. ಅಂಡ್ T20 ವಿಶ್ವಕಪ್ 2024 ಫೈನಲ್ನಲ್ಲಿ ಭಾರತವು ಯಾವ ದೇಶವನ್ನು 2ನೇ ಬಾರಿಗೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಅಂತ ಹೇಳಿದರೆ, ಸೊ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್, T20 ವಿಶ್ವಕಪ್ 2024 ಫೈನಲ್ನಲ್ಲಿ ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ವೆರಿ ಇಂಪಾರ್ಟೆಂಟು. ಸ್ಮಾರ್ಟ್ ಕ್ಯಾಚ್ ಆಫ್ ದಿ ಮ್ಯಾಚ್ ಅಂತಕ್ಕಂಥದ್ದು ಸೂರ್ಯಕುಮಾರ್ ಯಾದವ್ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ. ಆ್ಯಂಡ್ ನೆಕ್ಸ್ಟ್, ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಹಾರುವ ತರಬೇತಿ ಸಂಸ್ಥೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಮಹಾರಾಷ್ಟ್ರದಲ್ಲಿ. ಆ್ಯಂಡ್ ನೆಕ್ಸ್ಟ್, ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದರೆ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನ. ನೋಡಿ ಇಲ್ಲಿ ವಿಶ್ವ ಕ್ರೀಡಾ ದಿನವೂ ಅಲ್ಲ, ವಿಶ್ವ ಪತ್ರಕರ್ತರ ದಿನ ಅಲ್ಲ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಪ್ರತಿ ವರ್ಷ 2 ಜುಲೈ ಎಂದು ಆಚರಣೆಯನ್ನು ಮಾಡ್ತಾರೆ. ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ವೆರಿ ಇಂಪಾರ್ಟೆಂಟು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನು ನೇಮಕಾತಿಯನ್ನು ಮಾಡಿದ್ದಾರೆ. ಆ್ಯಂಡ್ ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿಯನ್ನು ಭಾರತ ಮತ್ತು ಯಾವ ದೇಶ ಆಯೋಜಿಸಲಾಗಿದೆ ಅಂತ ಕೇಳಿದರೆ, ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ ಅಂತಕ್ಕಂಥದ್ದು ಥೈಲ್ಯಾಂಡ್ ಮತ್ತು ಭಾರತದ ನಡುವೆ ಇರ್ತಕ್ಕಂಥ ಒಂದು ಯೋಜನೆ ಅಥವಾ ಜಂಟಿ ಯೋಜನೆ ಅಥವಾ ವ್ಯಾಯಾಮ ಅಂತ ಹೇಳಬಹುದು. ನೆಕ್ಸ್ಟ್, ICC ಪುರುಷರ T20 ವಿಶ್ವಕಪ್ 2026 ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ, ಇದು ಭಾರತ ಮತ್ತು ಶ್ರೀಲಂಕಾದಲ್ಲಿ. ನೆಕ್ಸ್ಟು, ಅಂಡರ್ 23 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ಪು 2024-8ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿತ್ತು ಅಂತ ಹೇಳಿದರೆ 8 ಭಾರತ ಬಂದು 8. ಆ್ಯಂಡ್ ನೆಕ್ಸ್ಟು, ಯಾವ ದೇಶವು ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ಅಂತ ಕೇಳಿದರೆ, ಯಾವ ದೇಶವು ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ? ಹಂಗೇರಿ. ಆ್ಯಂಡ್ ನೆಕ್ಸ್ಟ್, ಯಾವ ದೇಶವು ಇತ್ತೀಚೆಗೆ ಬ್ಯಾಂಕ್ ನೋಟುಗಳಲ್ಲಿ ಹೋಲೋಗ್ರಾಫಿಕ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ? ಯಾವ ಬ್ಯಾಂಕ್ ನೋಟುಗಳಲ್ಲಿ ಹೋಲೋಗ್ರಾಫಿಕ್ ತಂತ್ರಜ್ಞಾನ? ಜಪಾನ್ ಆಗಿದೆ. ಆ್ಯಂಡ್ ಇತ್ತೀಚೆಗೆ ಪ್ರಾಣಿಗಳ ಸಂಪೂರ್ಣ ಪಟ್ಟಿಯನ್ನು ಸಿದ್ಧಪಡಿಸಿದ ಮೊದಲ ದೇಶ ಭಾರತ. ನವದೆಹಲಿಯಲ್ಲಿ ಗ್ಲೋಬಲ್ ಇಂಡಿಯಾ AI ಶೃಂಗಸಭೆಯನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದರೆ, ಅಶ್ವಿನಿ ವೈಷ್ಣವ್ರವರು. ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ VR ಚೌಧರಿ ಅವರು ಹೈದರಾಬಾದ್ನಲ್ಲಿ ಈ ಒಂದು ಏರ್ ಫೋರ್ಸ್ ವೆಪನ್ ಸಿಸ್ಟಮ್ ಶಾಲೆಯನ್ನು ಉದ್ಘಾಟಿಸಿದರು. ಸೊ ಇದು ವೆರಿ ಇಂಪಾರ್ಟೆಂಟು. ಭಾರತೀಯ ವಾಯುಪಡೆಯ ಮುಖ್ಯಸ್ಥರ ಅಂತ ಯಾರು ಈ ಒಂದು ಶಾಲೆನ ಉದ್ಘಾಟನೆ ಮಾಡ್ತಾರೆ ಅಂತ ಕೇಳ್ತಾರೆ? VR ಚೌಧರಿ ಅವರು. ಎಲ್ಲಿ ಅಂತ ಹೇಳಿದರೆ ಹೈದರಾಬಾದ್ನಲ್ಲಿ. ಅದರ ಹೆಸರು ಬಂದು ಏರ್ ಫೋರ್ಸ್ ವೆಪನ್ ಸಿಸ್ಟಮ್ಸ್ ಶಾಲೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಪೂಮಾ ಇಂಡಿಯಾ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ಗಾಗಿ ಯಾವ 2 ಕ್ರಿಕೆಟಿಗರನ್ನು ನೇಮಿಸಿದೆ? ಸೊ ಪೂಮಾ ಇಂಡಿಯಾ, ಇದು ವೆರಿ ಇಂಪಾರ್ಟೆಂಟು. ರಿಯಾನ್ ಪರಾಗ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಘೋಷಣೆ ಅಥವಾ ನೇಮಕಾತಿಯನ್ನು ಮಾಡಿಕೊಂಡಿದೆ. ನೆಕ್ಸ್ಟ್, ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನದ್ಧತೆಗಾಗಿ ಭಾರತ ಸರ್ಕಾರವು ಯಾವ ಒಂದು ಬ್ಯಾಂಕ್ನೊಂದಿಗೆ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದರೆ, ADB ಬ್ಯಾಂಕ್ ಜೊತೆಗೆ ಭಾರತ ಈ ಒಂದು ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸನ್ನದ್ಧತೆಗಾಗಿ ಈ ಒಂದು ಸಾಲವನ್ನು ಪಡೆಯೋದಕ್ಕೋಸ್ಕರ ಸಹಿಯನ್ನು ಮಾಡಿಕೊಂಡಿದೆ. ನೆಕ್ಸ್ಟ್, ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ನಿರ್ಮಾಣ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ? ಕಿಶನ್ ರೆಡ್ಡಿ. ಇತ್ತೀಚೆಗೆ ಯಾವ ವಿಶ್ವಸಂಸ್ಥೆಯು ವಾರ್ಷಿಕ ವಿಶ್ವ ಔಷಧ ವರದಿಯನ್ನು ಬಿಡುಗಡೆಯನ್ನು ಮಾಡಿದೆ? UNODC ಅಂತಕ್ಕಂಥದ್ದು. ನೆಕ್ಸ್ಟ್, ಯಾವ ಬ್ಯಾಂಕ್ ಇತ್ತೀಚೆಗೆ MSME ಸಹಜ ಸೌಲಭ್ಯವನ್ನು ಪ್ರಾರಂಭಿಸಿದೆ? SBI.
ಭಾರತವು ಇತ್ತೀಚೆಗೆ ಜಂಟಿ ಮಿಲಿಟರಿ ವ್ಯಾಯಾಮ ಅಲೆಮಾರಿ ಎಲಿಫೆಂಟ್, ವೆರಿ ಇಂಪಾರ್ಟೆಂಟು, ಅಲೆಮಾರಿ ಎಲಿಫೆಂಟನ್ನು ಯಾವ ದೇಶದೊಂದಿಗೆ ಪ್ರಾರಂಭಿಸಿತು? ಮಂಗೋಲಿಯಾ. ಹಣ ನೆಕ್ಸ್ಟ್ ಬಂದು ಇತ್ತೀಚೆಗೆ ಯಾವ ಆಟಗಾರ ICC T20 ಶ್ರೇಯಾಂಕದಲ್ಲಿ ನವೆಂಬರ್ 1 ಆಲ್ರೌಂಡರ್ ಸ್ಥಾನವನ್ನು ಸಾಧಿಸಿದ್ದಾರೆ ಅಂತ ಕೇಳಿದರೆ ಹಾರ್ದಿಕ್ ಪಾಂಡ್ಯ. ಇತ್ತೀಚೆಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡವರು ಯಾರು? ರಾಜಿಂದರ್ ಖನ್ನಾ. ಇತ್ತೀಚೆಗೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡವರು TV ರವಿಚಂದ್ರನ್. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಡಾಕ್ಟರ್ BN ಗಂಗಾಧರ್. ಇತ್ತೀಚೆಗೆ ಸಂಪೂರ್ಣ ಅಭಿಯಾನವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದರೆ ನೀತಿ ಆಯೋಗ. ಕೇಳ್ತಾರೆ ಇದು ಸಂಪೂರ್ಣತಾ ಅಭಿಯಾನವನ್ನು ಯಾರು ಆಯೋಜಿಸಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟು AI ಪರಿಕರಗಳನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಮಸಾಲೆ ಮಂಡಳಿಯು ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? NIC. ನೆಕ್ಸ್ಟ್ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮುಖ್ಯ ವಕ್ತಾರರಾಗಿ ನೇಮಕಗೊಂಡವರು ಯಾರು? ಧೀರೇಂದ್ರ ಕೆ ಓಝಾ ಅಂತಕ್ಕಂಥವ್ರು. ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಕ್ಕಂಥವ್ರು ಹೇಮಂತ್ ಸೊರೇನ್ ಅಂತಕ್ಕಂಥವ್ರು. ಶೀಲ್ ನಾಗು ಅವರನ್ನು ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ. ಯಾವ ಹೈಕೋರ್ಟ್ ಅಂತ ಕೇಳಿದರೆ ಇಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟು ಶೀಲ್ ನಾಗ್ರವರನ್ನು ಮುಖ್ಯ ನ್ಯಾಯಮೂರ್ತಿಯಾಗಿ ಮಾಡಲಾಗಿದೆ. ಸೊ ಇಲ್ಲಿ UK ಸಂಸತ್ತಿನ ಚುನಾವಣೆಯಲ್ಲಿ ಯಾವ ಪಕ್ಷವು ಗೆದ್ದಿ ಅಂತ ಕೊಟ್ಟಿದ್ದಾರೆ? ಲೇಬರ್ ಪಾರ್ಟಿ. UK ಸಂಸತ್ತಿನ ಚುನಾವಣೆಯಲ್ಲಿ ಯಾರ ನಾಯಕತ್ವದಲ್ಲಿ ಲೇಬರ್ ಪಕ್ಷವು ಬಹುಮತವನ್ನು ಗಳಿಸಿತು? ಕೀರ್ ಸ್ಟಾರ್ಮರ್. ಸೊ ಇಲ್ಲಿ ಎರಡೇ ಪಕ್ಷ ಬರ್ತಕ್ಕಂಥದ್ದು, ಸೊ ಒಂದಲ್ಲ ಒಂದು ಇರ್ತಕ್ಕಂಥದ್ದು. ಯಾವ ಸಂಸ್ಥೆಯು ಇತ್ತೀಚೆಗೆ ಜೀವನ್ ಸಮರ್ಥ್ ಉಪಕ್ರಮವನ್ನು ಪ್ರಾರಂಭಿಸಿದೆ? LIC. ವೆರಿ ಇಂಪಾರ್ಟೆಂಟ್, ಜೀವನ್ ಸಮರ್ಥ್ ಅಂತಕ್ಕಂಥ ಒಂದು ಉಪಕ್ರಮವನ್ನು ಬಿಟ್ಟಿರ್ತಕ್ಕಂಥದ್ದು LIC. ನೆಕ್ಸ್ಟ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಯಾರೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? BPCL. ನೆಕ್ಸ್ಟ್ ಕೇಂದ್ರ ಬಜೆಟ್ 2024-25 ಯಾವಾಗ ಮಂಡಿಸಲಾಯಿತು? ಜುಲೈ 23ರಲ್ಲಿ. ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಹಣಕಾಸು ಮಂತ್ರಿ ಯಾರು ಅಂತ ಕೇಳಿದರೆ ರಾಚಲ್ ರೀವ್ಸ್. ಮಸೌದೆ ಪೆಜಿಸ್ಕಿಯನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇರಾನ್ರವರು. ಸೊ ಕೇಳ್ತಾರೆ ಈಗ PDO ಮತ್ತು ವಿಲೇಜ್ ಅಕೌಂಟೆಂಟಲ್ಲಿ ಕೇಳೋದು ಡೌಟು. PDO ಮತ್ತು KAS, PSI ಈ ಥರ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಬೇರೆ ಒಂದು ದೇಶದ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಅಥವಾ ಅಧ್ಯಕ್ಷರುಗಳನ್ನ ಕೇಳ್ತಾರೆ. ನೆಕ್ಸ್ಟು DRDO ಯಾರೊಂದಿಗೆ ಸ್ವದೇಶಿ ಲೈಟ್ ಟ್ಯಾಂಕ್ ಜೋರೋವರನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ? ಲಾರ್ಸೆನ್ ಮತ್ತು ಟೂಬ್ರೋ ಅಂತಕ್ಕಂಥವ್ರು. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಿತ್ರವಾನ್ ಉಪಕ್ರಮವನ್ನು ಪ್ರಾರಂಭಿಸಿತು? ಉತ್ತರ ಪ್ರದೇಶ. ಯಾವ ದೇಶವು ಶಾಂಘೈ ಸಹಕಾರ ಸಂಸ್ಥೆಗೆ ಹೊಸ ಅಧ್ಯಕ್ಷರಾಗಿ ಸೇರ್ಪಡೆಗೊಂಡಿದೆ? ಬೆಲಾರಸ್. ವೆರಿ ಇಂಪಾರ್ಟೆಂಟ್, ಇದು ಸಹ ಕೇಳ್ತಾರೆ. ಶಾಂಘೈ ಸಹಕಾರ ಸಂಸ್ಥೆಗೆ ಸದಸ್ಯರಾಗಿ ಸೇರಿಕೊಂಡಿದ್ದು ಬೆಲಾರಸ್ ದೇಶ. ಆ್ಯಂಡ್ ನೆಕ್ಸ್ಟ್ ಅಧ್ಯಕ್ಷ ದ್ರೌಪದಿ ಮುರ್ಮು ಐತಿಹಾಸಿಕ ಉದಯಗಿರಿ ಗುಹೆಗಳಿಗೆ ಭೇಟಿ ನೀಡಿದರು. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಉದಯಗಿರಿ ಗುಹೆ ಬಂದು ಒಡಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪ್ಯಾರಿಸ್ ಒಲಿಂಪಿಕ್ಸ್ 2024 ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಗಳು ಯಾರು ಅಂತ ಕೇಳಿದರೆ PV ಸಿಂಧು ಮತ್ತು ಶರತ್ ಕಮಲ್ ರವರು. ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಇತ್ತೀಚೆಗೆ ಘರ್ ಸೋಲಾರ್ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು? ಉತ್ತರ ಪ್ರದೇಶ. ಸೊ ನೋಡಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಜೂನ್ ತಿಂಗಳ ICC ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ICC ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿ ಜಸ್ಪ್ರೀತ್ ಬುಮ್ರಾ. ಇತ್ತೀಚೆಗೆ ಹರಿಯಾಣದ ಹೊಸ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ನೋಡಿ ಇಲ್ಲಿ ಹರಿಯಾಣದ ಹೊಸ ಮುಖ್ಯ ಚುನಾವಣಾಧಿಕಾರಿ ಬಂದು ಪಂಕಜ್ ಅಗರ್ವಾಲ್. ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದವರು ಯಾರು? ರೋಶ್ನಿ ನಾಡರ್ ಮಲ್ಹೋತ್ರಾ. ICC ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸ್ಮೃತಿ ಮಂದಣ್ಣ. ನೆಕ್ಸ್ಟ್ ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಲಾಯಿತು? ರಷ್ಯಾ. ಸೊ ತುಂಬ ಕೇಳ್ತಾರೆ, ಯಾಕಂದರೆ ಇತ್ತೀಚೆಗೆ PSI, KAS ಮತ್ತು ವಿಲೇಜ್ ಅಕೌಂಟೆಂಟು PDO ಮತ್ತು SDA ಆಯಿತು. ನೆಕ್ಸ್ಟ್ ಈ ಥರ ಇಂಜಿನಿಯರ್ಸ್ ಎಲ್ಲ ಎಕ್ಸಾಮ್ಗಳಲ್ಲೂ ತುಂಬ ಎಕ್ಸಾಮ್ ಇರೋದ್ರಿಂದ ಕ್ವಶನ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ತಾ ಹೋಗಿ. ತುಂಬ ಎಕ್ಸಾಮಲ್ಲಿ ತುಂಬ ಕ್ವಶನ್ಸ್ಗಳು ಸಹ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ 16ನೇ ಹಣಕಾಸು ಆಯೋಗವು ಸಲಹಾ ಮಂಡಳಿನ ರಚಿಸಿತು. ಅವರು ಅದರ ಸಂಚಾಲಕರು ಯಾರು ಅಂತ ಕೇಳಿದರೆ ಡಾಕ್ಟರ್ ಪೂನಮ್ ಗುಪ್ತಾ. ನೆಕ್ಸ್ಟು ಮುಂಬರುವ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಮುಖ್ಯ ಪ್ರಾಯೋಜಕರು ಯಾರು ಅಂತ ಕೇಳಿದರೆ ಪ್ರಾಯೋಜಕರು ಅದಾನಿ ಗ್ರೂಪ್. ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ. ಸೊ ನೋಡಿ ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಇದೆಲ್ಲ ಆಲ್ಮೋಸ್ಟು ನಮಗೆ GK ಬುಕ್ಸ್ಗಳಲ್ಲಿ ಸಿಗ್ತಕ್ಕಂಥದ್ದಲ್ಲ, ಕರೆಂಟ್ ಅಫೇರ್ಸ್ ಈಗ ಕೇಳಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಒಂದು ಕ್ವಶನ್ನ ನೆನಪಲ್ಲಿ ಇಟ್ಕೊಳ್ಳಿ. ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಬಂದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್. 2024 ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್.
ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಮಹಾರಾಷ್ಟ್ರ. ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರನ್ನು ನೇಮಕಗೊಂಡಿದ್ದಾರೆ? ಗೌತಮ್ ಗಂಭೀರ್. ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಕ್ವಶನ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ಸೇನಾ ಆಸ್ಪತ್ರೆಯ ಕಮಾಂಡೆಂಟ್ಗಾಗಿ ನೇಮಕಗೊಂಡವರು ಯಾರು? ಲೆಫ್ಟಿನೆಂಟ್ ಜನರಲ್ ಶಂಕರ್ ನಾರಾಯಣ್ ರವರು. ಸುಪ್ರೀಂ ಕೋರ್ಟ್ನಲ್ಲಿ ಹೊಸ ಫೈಲಿಂಗ್ ಕೌಂಟರನ್ನು ಯಾರು ಉದ್ಘಾಟಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ? CJI DY ಚಂದ್ರಚೂಡ್. ಸೊ ಇತ್ತೀಚಿನ ಇವರು ಈಗಿನ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಕ್ಕಂಥವ್ರು DY ಚಂದ್ರಚೂಡ್ ಮುಖ್ಯ ನ್ಯಾಯಾಧೀಶರು. ಸೊ ಪ್ರತಿ ವರ್ಷ ವಿಶ್ವ ಜನಸಂಖ್ಯೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಜುಲೈ 11. ಸೊ ಇದರ ಒಂದು ಥೀಮ್ ಅಂತ ಹೇಳಿದ್ರೆ ಯಾರನ್ನು ಹಿಂದೆ ಬಿಡಬೇಡಿ, ಎಲ್ಲರನ್ನು ಎಣಿಸಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು? ವಾಷಿಂಗ್ಟನ್. ಸೊ ನ್ಯಾಟೋನು ಕೇಳ್ತಾರೆ ಮತ್ತು ಜನಸಂಖ್ಯಾ ದಿನದ ಥೀಮ್ ಸಹ ಕೇಳ್ತಾರೆ. ಯಾವ ರಾಜ್ಯದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು PM ಕಾಲೇಜ್ ಆಫ್ ಎಕ್ಸಲೆನ್ಸ್ ಅನ್ನು ಉದ್ಘಾಟಿಸಿದರು? ವೆರಿ ಇಂಪಾರ್ಟೆಂಟು. PM ಕಾಲೇಜ್ ಆಫ್ ಎಕ್ಸಲೆನ್ಸ್ ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಯೂರೋ ಕಪ್ 2024 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸ್ಪೇನ್ ರವರು. 2024 ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದ ಆಟಗಾರ? ಸ್ಪೇನ್ ದೇಶದವರು. ಇತ್ತೀಚೆಗೆ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ 2024 ಪ್ರಶಸ್ತಿಯನ್ನು ಗೆದ್ದವರು ಬಾರ್ಬೋರಾ ಕ್ರೆಜಿಕೋವಾ ಅಂತಕ್ಕಂಥವ್ರು. ಇತ್ತೀಚೆಗೆ ನೇಪಾಳದ ಹೊಸ ಪ್ರಧಾನಿ KP ಶರ್ಮಾ ಓಲಿ. ಸೊ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಯಾವ ದೇಶವು ಕೋಪಾ ಅಮೆರಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು? ಅರ್ಜೆಂಟೈನಾ. ಯೂರೋ ಕಪ್ 2024ರಲ್ಲಿ ಯಂಗ್ ಪ್ಲೇಯರ್ ಆಫ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದವರು ಲಾಮಿನ್ ಯಮಲ್ ಅಂತಕ್ಕಂಥವ್ರು. ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ 2024ರ ರನ್ನರ್ ಆಫ್ ಬಂದು ನೋವಾಕ್ ಜೋಕೋವಿಕ್ ಅವರು. ಆ್ಯಂಡ್ ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ 15 ಜುಲೈಯಂದು ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಭಾರತ ಅತಿ ಉದ್ದದ ನಗರ ಸುರಂಗ ಯೋಜನೆಗೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಯಾವ ರಾಜ್ಯದಲ್ಲಿ ಅಡಿಪಾಯ ಹಾಕಿದರು? ಮಹಾರಾಷ್ಟ್ರದಲ್ಲಿ. ಪ್ಯಾಲೆಸ್ಟೈನಿಯನ್ಸ್ ನಿರಾಶ್ರಿತರಿಗೆ ಸಹಾಯ ಮಾಡಲು ಎಷ್ಟು $ಗಳನ್ನು ಭಾರತ ಸರ್ಕಾರ ಘೋಷಿಸಿದೆ? $5 ಮಿಲಿಯನ್. ಸೊ ನೆಕ್ಸ್ಟ್, ಭಾರತಕ್ಕಾಗಿ ಮೊಬಿಲಿಟಿ R&D ಮಾರ್ಗಸೂಚಿಯ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಿದರೆ ಅಜಯ್ ಕುಮಾರ್ ಸೂದ್ ರವರು. ಬಾಹ್ಯಾಕಾಶ ಸಂಶೋಧನೆ ಜಾಗತಿಕ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿದೆ? ಬುಸಾನ್, ದಕ್ಷಿಣ ಕೊರಿಯಾ. 2ನೇ ಏಷ್ಯಾ ಪೆಸಿಫಿಕ್ ಮಂತ್ರಿ ಸಮ್ಮೇಳನವನ್ನು ಯಾವ ದೇಶದಲ್ಲಿ ನಡೆಸಲಾಗುವುದು? ವೆರಿ ಇಂಪಾರ್ಟೆಂಟು, ಭಾರತ. ICARನ ಒಂದು ವಿಜ್ಞಾನಿ ಒಂದು ಉತ್ಪನ್ನ ಕಾರ್ಯಕ್ರಮವನ್ನು ಸಂಶೋಧನೆಯನ್ನು ಸುಧಾರಿಸಲು ಪ್ರಾರಂಭಿಸಲಾಗಿದೆ. ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಏನನ್ನು ಸುಧಾರಿಸಲು ಮಾಡಿದೆ ಅಂತಕ್ಕಂಥದ್ದು ಕೃಷಿ ಮತ್ತು ಪಶುಸಂಗೋಪನೆಗಾಗಿ ಈ ಒಂದು ವಿಜ್ಞಾನಿ ಒಂದು ಉತ್ಪನ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದಿರತಕ್ಕಂಥದ್ದು. ನೆಕ್ಸ್ಟ್, ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನೆಗೆ ಸಂಬಂಧಿಸಿದ ಫ್ರೀ ಕ್ಲಿನಿಕಲ್ ನೆಟ್ವರ್ಕ್ ಸೌಲಭ್ಯ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದರೆ ಫರೀದಾಬಾದ್ನಲ್ಲಿ. ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ FY25ಗಾಗಿ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು 7%ನಲ್ಲಿ ಉಳಿಸಿಕೊಂಡಿದೆಯಂತೆ. ನೆಕ್ಸ್ಟ್, ಇತ್ತೀಚೆಗೆ ನೀತಿ ಆಯೋಗವನ್ನು ಮರು ಸಂಘಟಿಸಲಾಗಿದೆ. ಯಾರು ಅದರ ಉಪಾಧ್ಯಕ್ಷರು ಅಂತ ಕೇಳಿದರೆ ಸುಮನ್ K ಬೆರ್ರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಜಸ್ಟಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? 17 ಜುಲೈ. ಥಾಮಸ್ ಮುಲ್ಲರ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತರಾದರು. ಅವರು ಯಾವ ದೇಶದ ಆಟಗಾರ ಅಂತ ಕೇಳಿದರೆ ಇವರು ಜರ್ಮನಿಯವರು. ಥಾಮಸ್ ಮುಲ್ಲರ್ ಬಂದು ಯಾರ ಸಹಕಾರದೊಂದಿಗೆ ಶಿಕ್ಷಣ ಸಚಿವಾಲಯ ಅಸ್ಮಿತಾ ಯೋಜನೆಯನ್ನು ಪ್ರಾರಂಭಿಸಿದೆ? UGC. ಯುರೋಪಿಯನ್ ಪಾರ್ಲಿಮೆಂಟ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಯುರೋಪಿಯನ್ ಪಾರ್ಲಿಮೆಂಟ್ಗೆ ರಾಬರ್ಟಾ ಮೆಟ್ಸೋಲಾ ಅಂತಕ್ಕಂಥವ್ರು. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಒಂದು ದಿನದಲ್ಲಿ 11 ಲಕ್ಷ ಸಸಿಗಳನ್ನು ನೆಟ್ಟು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ? ಸೊ ಇದು ಬಂದು ಮಧ್ಯಪ್ರದೇಶ. ನೆಕ್ಸ್ಟ್, ಇತ್ತೀಚೆಗೆ ಪೊಲೀಸ್ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ 10% ಮೀಸಲಾತಿ ನೀಡಲು ಯಾವ ರಾಜ್ಯ ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ? ಪೊಲೀಸ್ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ. ಪೋರ್ಟ್ ಲೂಯಿಸ್ನಲ್ಲಿ ಭಾರತ ಮಾರಿಷಸ್ ಸ್ನೇಹ ಉದ್ಯಾನವನ್ನು ಉದ್ಘಾಟಿಸಿದವರು S ಜೈಶಂಕರ್ ಅವರು. ಯಾವ ರಾಜ್ಯದಲ್ಲಿ ಲಡ್ಕಾ ಬಾವು ಯೋಜನೆ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ಮಹಾರಾಷ್ಟ್ರ. ಪಾಲ್ ಕಗಾಮೆ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿದ್ದಾರೆ? ರುವಾಂಡಾದವರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೀರ್ತಿ ಉಪಕ್ರಮವು ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಕ್ರೀಡಾ ಸಚಿವಾಲಯದಲ್ಲಿ. ನೆಕ್ಸ್ಟ್, ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತೀಯ ಕಂಚಿನ ಪದಕ ಗೆದ್ದಿದ್ದವರು ಶೌರ್ಯ ಭಾವ. HSBC ಹೋಲ್ಡಿಂಗ್ಸ್ PLCಯಿಂದ ತನ್ನ ಮುಂದಿನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಜಾರ್ಜಸ್ ಎಲ್ಹದರಿ ಅಂತಕ್ಕಂಥವ್ರು. ಮಹಿಳಾ ಏಷ್ಯಾ ಕಪ್ 2024 ಎಲ್ಲಿ ಆಯೋಜಿಸಲಾಗಿದೆ? ಶ್ರೀಲಂಕಾದಲ್ಲಿ. ಯಾವ ಭಾರತೀಯ ಯುದ್ಧ ನೌಕೆಯ ಸಹಾಯದಿಂದ ಓಮನ್ ಕರಾವಳಿಯ ಬಳಿ ಭಾರತೀಯರನ್ನು ರಕ್ಷಿಸಲಾಯಿತು ಅಂತ ಕೊಟ್ಟಿದ್ದಾರೆ? INS ಟೆಗ್ ಅಂತಕ್ಕಂಥದ್ದು. ನೆಕ್ಸ್ಟ್, ಯುರೋಪಿಯನ್ ಒಕ್ಕೂಟದ ಕಾರ್ಯಕಾರಿ ಆಯೋಗದ ಅಧ್ಯಕ್ಷರಾಗಿ ಯಾರು ಮರು ಚುನಾಯಿತರಾಗಿದ್ದಾರೆ? ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತಕ್ಕಂಥದ್ದು. ಇತ್ತೀಚೆಗೆ ಭಾರತ T20 ತಂಡದ ನಾಯಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸೂರ್ಯಕುಮಾರ್ ಯಾದವ್ ರವರು.
DMRC ಈ ತ್ಯಾಜ್ಯ ಮರುಬಳಕೆ ಬಾಕ್ಸ್ ಸೌಲಭ್ಯವನ್ನು ಯಾವ ದೇಶದ ಸಹಯೋಗದೊಂದಿಗೆ ಉದ್ಘಾಟಿಸಿತು? ಜಪಾನ್. ಇತ್ತೀಚೆಗಷ್ಟೇ ಭಾರತೀಯ T20 ಮತ್ತು ODI ತಂಡದ ಉಪನಾಯಕರಾಗಿ ನೇಮಕಗೊಂಡವರು ಶುಭಮನ್ ಗಿಲ್ ರವರು. ಇತ್ತೀಚೆಗೆ ಓಪನ್ ಎಐನಿಂದ ಯಾವ ಹೊಸ AI ಆವೃತ್ತಿಯನ್ನು ಪ್ರಾರಂಭಿಸಲಾಗಿದೆ? GPT-40 ಮಿನಿ ಅಂತಕ್ಕಂಥದ್ದು. ನೆಕ್ಸ್ಟ್ USAಗೆ ಭಾರತದ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ವಿನಯ್ ಮೋಹನ್ ಕ್ವಾತ್ರ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಇತ್ತೀಚೆಗೆ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡವರು ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ಆ್ಯಂಡ್ ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಅಭಿಯಾನಕ್ಕೆ BCCI ಎಷ್ಟು ಹಣ ನೀಡಿದೆ? 8.5 ಕೋಟಿ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ IFFMನಿಂದ ಯಾರನ್ನು ಗೌರವಿಸಲಾಗುತ್ತದೆ? ರಾಮ್ ಚರಣ್ ರವರು. ಆ್ಯಂಡ್ ನೆಕ್ಸ್ಟ್ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ಮನೋಲೋ ಮಾರ್ಕ್ವೆಜ್ ನೇಮಕಗೊಂಡಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದವರು ಅಂತ ಕೇಳಿದರೆ ಇಲ್ಲಿ ಸ್ಪೇನ್ ದೇಶದವರು. ಮಹಿಳಾ T20ನಲ್ಲಿ ಭಾರತ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಯಾರು? ಸ್ಮೃತಿ ಮಂದನ. ನೆಕ್ಸ್ಟ್ ಯಾಕಿ ಬಾಂಬ್ರಿ ಮತ್ತು ಅಲ್ವಾನೋ ಒಲಿವೆಟ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸ್ವಿಸ್ ಓಪನ್. ನೆಕ್ಸ್ಟ್ ಮುದ್ರಾ ಯೋಜನೆಯಲ್ಲಿ ಸಾಲದ ಮಿತಿಯನ್ನು 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆಯಂತೆ. ಸೊ ಮೊದಲು ಕಮ್ಮಿ ಇತ್ತು, ಈಗ 20 ಲಕ್ಷಕ್ಕೆ ಹೆಚ್ಚಿಗೆಯನ್ನು ಮಾಡಿದ್ದಾರೆ. ಯುಕಿ ಬಾಂಬ್ರಿಯವರು ಫ್ರಾನ್ಸ್ನ ಅಲ್ಬಾನೋ ಒಲಿವೆಟ್ಟಿ ಅವರೊಂದಿಗೆ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಸ್ವಿಸ್ ಓಪನ್ ರವರು. ನೆಕ್ಸ್ಟ್ 2024-25 ಕೇಂದ್ರ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ ಎಷ್ಟು ಅಂತ ಕೇಳಿದರೆ 6.22 ಲಕ್ಷ ಕೋಟಿ. ಸೊ ರಕ್ಷಣಾ ಬಜೆಟ್ ಇದು. ಇತ್ತೀಚೆಗೆ US ಸೀಕ್ರೆಟ್ ಸರ್ವಿಸ್ನ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ರೊನಾಲ್ಡ್ ಎಲ್ ರೋ ಜೂನಿಯರ್ ಅಂತಕ್ಕಂಥವ್ರು. 2024-25 ಕೇಂದ್ರ ಬಜೆಟ್ನಲ್ಲಿ ಖೇಲೋ ಇಂಡಿಯಾ ಉಪಕ್ರಮಕ್ಕೆ ಎಷ್ಟು ರೂಪಾಯಿ ಕೋಟಿಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಇಲ್ಲಿ 900 ಕೋಟಿಗಳು. ನೀತಿ ಆಯೋಗ್ ಇತ್ತೀಚೆಗೆ ಗ್ಲೋಬಲ್ ಸೌತ್ ಇನೋವೇಷನ್ ಪ್ರೋಗ್ರಾಂಗಾಗಿ ಯಾರೊಂದಿಗೆ ಸಹಕರಿಸಿದೆ? WIPO. ಕೃಷ್ಣನ್ ವೆಂಕಟ್ ಸುಬ್ರಹ್ಮಣ್ಯ ಇತ್ತೀಚೆಗೆ ಯಾವ ಬ್ಯಾಂಕ್ನ CEO ಮತ್ತು MD ಆಗಿ ನೇಮಕಗೊಂಡಿದ್ದಾರೆ? ವೆರಿ ಇಂಪಾರ್ಟೆಂಟು, ಫೆಡರಲ್ ಬ್ಯಾಂಕು. ಮುಂಬೈ ಕ್ರಿಕೆಟ್ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಜಿಂಕ್ಯ ನಾಯಕ್. ಇದು ಸಹ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತೀಯ ನೌಕಾಪಡೆಗಾಗಿ 2 ಸುಧಾರಿತ ಟ್ರಿಪುಟ್ ವರ್ಗದ ಹಡಗುಗಳನ್ನು ನಿರ್ಮಿಸಲಾಗಿದೆ. ಯಾವುದು? ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಿಂದ ನಿರ್ಮಾಣವನ್ನು ಮಾಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಯಾವಾಗ ಪ್ರಾರಂಭಿಸಲಾಗುತ್ತದೆ? 26 ಜುಲೈ 2024ರಿಂದ. ನೆಕ್ಸ್ಟ್ ಭಾರತ ವಿರುದ್ಧದ T20 ಸರಣಿಯಲ್ಲಿ ಶ್ರೀಲಂಕಾದ ನಾಯಕನಾಗಿ ಯಾರು ನೇಮಕಗೊಂಡಿದ್ದಾರೆ? ಚರಿತ್ ಅಸಲಂಕ ಅಂತಕ್ಕಂಥವ್ರು. ಈ ಕೆಳನಲ್ಲಿ ಯಾರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಮರು ಆಯ್ಕೆಯಾಗಿದ್ದಾರೆ? ನೀತಾ ಅಂಬಾನಿ. ನೆಕ್ಸ್ಟ್ ಯಾವ ದೇಶವು 2030 ಒಲಿಂಪಿಕ್ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಿದೆ? ವೆರಿ ಇಂಪಾರ್ಟೆಂಟ್ ಇದು. 2030 ಒಲಿಂಪಿಕ್ ಚಳಿಗಾಲದ ಕ್ರೀಡಾಕೂಟ ಫ್ರಾನ್ಸ್ನಲ್ಲಿ ಆಗ್ತಕ್ಕಂಥದ್ದು. ರಾಷ್ಟ್ರಪತಿ ಭವನದಲ್ಲಿರುವ ದರ್ಬಾರ್ ಹಾಲ್ನ ಹೆಸರೇನು ಅಂತ ಕೇಳಿದರೆ ಗಣತಂತ್ರ ಮಂಟಪ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024 ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ತಂಡದ ಧ್ವಜಧಾರಿಗಳು ಯಾರು? PV ಸಿಂಧು ಮತ್ತು ಅಜಂತಾ ಶರತ್ ಕಮಲ್. ಮುಂದಿನ ವರ್ಷ ಜುಲೈ ವೇಳೆಗೆ ರೈಲ್ವೆ ಸಂಪರ್ಕಕ್ಕೆ ಒಳಪಡುವ ಈಶಾನ್ಯ ಪ್ರದೇಶದ 4ನೇ ರಾಜಧಾನಿ ಯಾವುದು? ಐಜ್ವಾಲ್ ಅಂತಕ್ಕಂಥದ್ದು. ಸೊ ಐಜ್ವಾಲಲ್ಲಿ ರೈಲ್ವೆ ಸಂಪರ್ಕ ಇರಲಿಲ್ಲ. ಸೊ ನೆಕ್ಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಐತಿಹಾಸಿಕ ಮೊಯಿಡಮ್ಸ್ ಅನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಇದು ಯಾವ ರಾಜ್ಯದಲ್ಲಿ? ಅಸ್ಸಾಂ. ವೆರಿ ಇಂಪಾರ್ಟೆಂಟು. ಮೊಯಿಡಮ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು. ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು. ನೆಕ್ಸ್ಟು ಪ್ಯಾರಿಸ್ ಒಲಿಂಪಿಕ್ಸ್ 2024 ಮಹಾ ಕಾರ್ಯಕ್ರಮವನ್ನು ಪ್ಯಾರಿಸ್ ಎಲ್ಲಿ ಮಾಡಿದೆ? ಸೈನ್ ನದಿಯಲ್ಲಿ. ಯಾವ ನದಿಯಲ್ಲಿ ಅಂತ ಕೇಳಿದರೆ ಇಲ್ಲಿ ಅಷ್ಟೇ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಮಹಾ ಕಾರ್ಯಕ್ರಮ ಪ್ಯಾರಿಸ್ನ ಸೈನ್ ನದಿಯಲ್ಲಿ ಆಯೋಜನೆಯನ್ನು ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಪಾಸ್ಪೋರ್ಟ್ ಸೂಚ್ಯಂಕ 82ರಲ್ಲಿ ಭಾರತದ ಶ್ರೇಣಿ ಇದೆ. ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ಮಾದರಿ ಕೌಶಲ್ಯ ಸಾಲ ಯೋಜನೆಯನ್ನು ಪ್ರಾರಂಭಿಸಿತು? ಜಯಂತ್ ಚೌಧರಿ ಅವರು. ನೆಕ್ಸ್ಟ್ ಭಾರತ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಯಾವ ಬಂದರಿನಲ್ಲಿ ಸ್ಥಾಪಿಸಲಾಗುವುದು? ಜವಾಹರ್ಲಾಲ್ ನೆಹರು ಬಂದರು. ನೆಕ್ಸ್ಟು ಮಾರ್ಚ್ 31, 2027-25 ದೇಶದಾದ್ಯಂತ ಎಷ್ಟು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಇಲ್ಲಿ ಇಷ್ಟನ್ನೇ ಕೇಳಿರೋದು. ಮಾರ್ಚ್ 31, 2027 25,000 ಜನೌಷಧಿ ಕೇಂದ್ರಗಳನ್ನು ತೆರೆತಕ್ಕಂಥ ಒಂದು ಗುರಿಯನ್ನು ಭಾರತ ಸರ್ಕಾರ ಒಳಗೊಂಡಿದೆ. 2027 25,000 ಜನೌಷಧ ಕೇಂದ್ರಗಳನ್ನು ಭಾರತದಲ್ಲಿ ತೆರೆತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ RBI ಯಾವ ಬ್ಯಾಂಕನ್ನು ಸಾರ್ವತ್ರಿಕ ಬ್ಯಾಂಕಾಗಿ ಪರಿವರ್ತಿಸುವ ಪ್ರಸ್ತಾಪವನ್ನು ಅನುಮೋದಿಸಿದಂತೆ ಕೊಟ್ಟಿದ್ದಾರೆ? ಸೊ ಇಲ್ಲಿ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನಿದೆಯೋ ಸೊ ಇದನ್ನು ಸಾರ್ವತ್ರಿಕ ಬ್ಯಾಂಕಾಗಿ ಮಾಡ್ತಕ್ಕಂಥದ್ದು. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ದೇಶದ 500ನೇ ಸಮುದಾಯ ರೇಡಿಯೋ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದರೆ ಸೊ ಐಜ್ವಾಲಲ್ಲಿ. ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024 ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಬಾಕರ್ ಯಾವ ಪದಕವನ್ನು ಗೆದ್ದರು? ಕಂಚಿನ ಪದಕ. ಟೆಸ್ಟ್ ಕ್ರಿಕೆಟ್ನಲ್ಲಿ 2,000ಕ್ಕೂ ಹೆಚ್ಚು ರನ್ ಗಳಿಸಿದ 7ನೇ ಬ್ಯಾಟ್ಸ್ಮನ್ ಯಾರು? ಜೋ ರೂಟ್. ಜಾರ್ಖಂಡ್ನ ಹೊಸ ರಾಜ್ಯಪಾಲರು ಯಾರು? ಸಂತೋಷ್ ಕುಮಾರ್ ಗಂಗ್ವಾರ್. ರಾಷ್ಟ್ರೀಯ ಹವಾಮಾನ ಬದಲಾವಣೆ
ಕ್ರಿಯಾ ಯೋಜನೆಯಡಿ ಹಸಿರು ಭಾರತ ಮಿಷನ್ನ ಮುಖ್ಯ ಉದ್ದೇಶವೇನು? ಅರಣ್ಯ ಪ್ರದೇಶವನ್ನು ರಕ್ಷಿಸಿ, ಪುನಃಸ್ಥಾಪಿಸಿ ಮತ್ತು ಹೆಚ್ಚಿಸಿ ಅಂತಕ್ಕಂಥದ್ದು. ರಾಜಸ್ಥಾನ ಸರ್ಕಾರವು ಅಗ್ನಿವೀರ್ಗಳಿಗೆ ಮೀಸಲಾತಿ ನೀಡಲು ಘೋಷಿಸಿದೆ. ಇದರಲ್ಲಿ ನೇಮಕಾತಿ ಜೈಲು ಮತ್ತು ಅರಣ್ಯ ಸಿಬ್ಬಂದಿ ಮತ್ತು ರಾಜ್ಯ ಪೊಲೀಸ್ಗಳಿಗೆ. ಸೊ ಏನು 10% ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದಿದೆ. ಸೊ ಯಾರು ಇತ್ತೀಚೆಗೆ SIDBI ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ಮನೋಜ್ ಮಿತ್ತಲ್ರವರು. ನೆಕ್ಸ್ಟ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು 29 ಜುಲೈ ಆಚರಣೆಯನ್ನು ಮಾಡ್ತಾರೆ. ಯಾವ ದೇಶವು 2024-25 ಏಷ್ಯನ್ ವಿಪತ್ತು ಸನ್ನದ್ಧತೆಯ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ? ಭಾರತ. ಇತ್ತೀಚೆಗೆ ರಾಜಸ್ಥಾನ ರಾಜ್ಯಪಾಲರು ಹರಿಭಾವು ಕಿಸನ್ ರಾವ್ ಬಾಗ್ಡೆ ಅಂಡ್ ತೆಲಂಗಾಣದ ರಾಜ್ಯಪಾಲ ಬಂದು ಜಿಷ್ಣು ದೇವ್ ವರ್ಮಾ, ಸಿಕ್ಕಿಂ ಬಂದು ಓಂ ಪ್ರಕಾಶ್ ಮಾಥುರ್, ಛತ್ತೀಸ್ಗಢದ ರಾಜ್ಯಪಾಲ ಬಂದು ರಾಮನ್ ದೇಕಾ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಸ್ವಾತಂತ್ರ್ಯದ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಯಾರು? ಮನು ಭಾಕರ್. ವೆರಿ ಇಂಪಾರ್ಟೆಂಟು. ಯಾವ ದೇಶವು 2025 ಏಷ್ಯಾ ಕಪ್ಪನ್ನು ಆಯೋಜಿಸುತ್ತದೆ? ಭಾರತ. ಆ್ಯಂಡ್ ನೆಕ್ಸ್ಟು, ಸಾಡೋ ಚಿನ್ನದ ಗಣಿ ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಿಸಲ್ಪಟ್ಟಿದೆ. ಇದು ಯಾವ ದೇಶದ? ವೆರಿ ಇಂಪಾರ್ಟೆಂಟು. ಜಪಾನ್ನಲ್ಲಿ ಇರ್ತಕ್ಕಂಥದ್ದು ಸಾಡೋ ಚಿನ್ನದ ಗಣಿ. ಸೊ ನೆಕ್ಸ್ಟ್, ಅಸ್ಸಾಂನ ಹೊಸ ರಾಜ್ಯಪಾಲರು ಬಂದು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಮಣಿಕಾ ಬಾತ್ರಾ ಅವರು ಒಲಿಂಪಿಕ್ ಕ್ರೀಡಾಕೂಟದ ಸಿಂಗಲ್ಸ್ ಸ್ಪರ್ಧೆಯ 16ರ ಸುತ್ತು ತಲುಪಿದ ಮೊದಲ ಭಾರತೀಯರಾಗಿದ್ದಾರೆ. ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದರೆ, ಸೊ ಇಲ್ಲಿ ಮಣಿಕಾ ಬಾತ್ರಾ ಅಂತಕ್ಕಂಥವ್ರು ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟವರಾಗಿದ್ದಾರೆ. ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ 19 ಅಡಿಯಲ್ಲಿ ಜವಳಿ ಸಚಿವಾಲಯವು ಎಷ್ಟು ಸಂಶೋಧನಾ ಯೋಜನೆಗಳನ್ನು ಅನುಮೋದಿಸಿದೆ ಅಂತ ಕೇಳಿದರೆ ಇಲ್ಲಿ, ಸೊ ಇಲ್ಲಿ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅಡಿಯಲ್ಲಿ ಜವಳಿ ಸಚಿವಾಲಯವು 19 ಸಂಶೋಧನಾ ಯೋಜನೆಗಳನ್ನು ಅನುಮೋದಿಸಿದೆ ಅಂತಕ್ಕಂಥದ್ದು. ಸೊ 3ನೇ ಬಾರಿಗೆ ವೆನಿಜುವೆಲಾದ ಅಧ್ಯಕ್ಷರು ಯಾರು? ನಿಕೋಲಸ್ ಮಡೋರೋ ಅಂತಕ್ಕಂಥವ್ರು.